ಎಲ್ರಿಗೂ ನಮಸ್ಕಾರ. ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾವು ತುಂಬ ಡಿಫ್ರೆಂಟ್ ಆಗಿರುವಂಥ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನೋಡಿ, ಈಗ ಚಿಕ್ಕದಾಗಿರುವಂಥ ಹಾಗಲಕಾಯನ್ನು ತೊಗೊಂಡಿದ್ದೀನಿ. ಒಂದು 4 ಹಾಗಲಕಾಯನ್ನು ತೊಗೊಂಡಿದ್ದೀನಿ. ಆ ಕಡೆ ಈ ಕಡೆದ ಎಡ್ಜಸ್ಸನ್ನು ಕಟ್ ಮಾಡಿಕೊಂಡು ತೆಕ್ಕೊಂಡು ಸ್ವಲ್ಪ ಲೈಟಾಗಿ ಅದನ್ನು ಸಿಪ್ಪೆನ ಹೆರ್ಕೋಬೇಕು. ನಾವು ಸಿಪ್ಪೆ ಸಮೇತ ಹಾಕ್ಬಿಟ್ವಿ ಅಂತಂದರೆ ಅದು ಬೇಗ ಕೂಡ ಬೇಯಲ್ಲ, ಹಾಗೆ ಸ್ವಲ್ಪ ಕಹಿ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಅದನ್ನು ಸಿಪ್ಪೆ ತೆಕ್ಕೋತಾ ಇದ್ದೀನಿ. ತುಂಬ ಏನು ಜಾಸ್ತಿ ತೆಗಿಬೇಕಂತಿಲ್ಲ, ಸ್ವಲ್ಪ ಮೇಲ್ಮೇಲೆ ಲೈಟಾಗಿ ಸಿಪ್ಪೆ ತಗೊಂಡ್ರೆ ಸಾಕಾಗುತ್ತೆ. ಈಗ ನೋಡ್ತಾ ಇರ್ಬೋದು, ಇಷ್ಟು ಮಟ್ಟಿಗೆ ನಾನು ಸಿಪ್ಪೆನ ತೆಕ್ಕೊಂಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಚಾಕು ತೊಗೊಂಡು ನಾವು ಮಧ್ಯದಲ್ಲಿ ಸ್ವಲ್ಪ ಸೀಳ್ಬಿಟ್ಟು ಒಳಗಡೆ ಇರುವಂಥ ಬೀಜಗಳನ್ನ ನಾವು ತೆಕ್ಕೋಬೇಕು. ಯಾಕಂದರೆ ನಾವು ಸ್ಟಫಿಂಗ್ ಮಾಡಿ ನಾವು ಇದನ್ನು ಮಾಡೋದ್ರಿಂದ ಒಳಗಡೆ ಬೀಜಗಳನ್ನ ನಾವು ತೆಕ್ಕೋತಾ ಇದ್ದೀವಿ. ಹಾಗೆ ಬೀಜಗಳು ಕೂಡ ತುಂಬ ಕಹಿಯಾಗಿರುತ್ತೆ, ತಿನ್ನೋಕ್ಕಾಗಲ್ಲ. ಹಾಗಾಗಿ ಅಷ್ಟು ಒಳಗಡೆ ನಾವು ಸ್ಪೂನ್ ತೊಗೊಂಡು ಕ್ಲೀನಾಗಿ ಒಳಗಡೆ ಇರುವಂಥ ಬೀಜಗಳನ್ನೆಲ್ಲ ತೆಕ್ಕೊಂಡು ಫುಲ್ ಖಾಲಿ ಮಾಡ್ಕೋತಾ ಇದ್ದೀನಿ ಒಳಗಡೆ. ಈಗ ನೋಡ್ತಾ ಇರ್ಬೋದು, ಅಷ್ಟು ಕೂಡ ಈಗ ತೆಕ್ಕೊಂಡು ನೋಡಿ, ಫುಲ್ ಒಳಗಡೆ ಎಲ್ಲ ಖಾಲಿ ಮಾಡ್ಕೊಂಡಿದ್ದೀನಿ. ಈ ಥರ ನಾವು ಮಾಡ್ಕೋಬೇಕಾಗತ್ತೆ, ಒಳಗಡೆ ಸ್ಟಫಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ಈ ಥರ ಮಾಡಿಕೊಂಡು ಈಗ ಅದಕ್ಕೆ ಕ್ಲೀನಾಗಿ ಉಪ್ಪನ್ನು ಹಚ್ಕೋತಾ ಇದ್ದೀನಿ. ಉಪ್ಪನ್ನು ಹಚ್ಬಿಟ್ಟು ಒಂದು 10-15 ನಿಮಿಷ ಇಟ್ಬಿಡೋದ್ರಿಂದ ಅದರೊಳಗಡೆ ಇರುವಂಥ ಕಹಿ ಅಂಶ ಎಲ್ಲ ಸ್ವಲ್ಪ ಮಟ್ಟಿಗೆ ಹೋಗುತ್ತೆ, ತೀರಾ ನಮಗೆ ಕಹಿ ಅಂತ ಅನಿಸಲ್ಲ. ಹಾಗಾಗಿ ಈ ಥರ ಉಪ್ಪು ಹಚ್ಬಿಟ್ಟು ಒಂದು 15-20 ನಿಮಿಷ ಇಡ್ತಾ ಇದ್ದೀನಿ. ಇದೇ ಥರ ಈಗ ನಾನು ಅಷ್ಟು ಹಾಗಲಕಾಯಿನ ಕ್ಲೀನಾಗಿ ಸಿಪ್ಪೆ ತೆಕ್ಕೊಂಡು ಒಳಗಡೆ ಇರುವಂಥ ಬೀಜಗಳನ್ನೆಲ್ಲ ತೆಕ್ಕೊಂಡು ಮೇಲೆ ಉಪ್ಪು ಸವರ್ಬಿಟ್ಟು ಒಂದು 15-20 ನಿಮಿಷ ಅದನ್ನು ಇಡ್ತಾ ಇದ್ದೀನಿ. ಅಷ್ಟರೊಳಗೆ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟಫಿಂಗ್ ಮಾಡ್ಕೋಬೇಕಲ್ಲ, ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 3-4 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. 1 ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಚೆನ್ನಾಗಿ ಸಿಡಿದ ಮೇಲೆ ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಅಥವಾ ಈರುಳ್ಳಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದಿಷ್ಟನ್ನು ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಮಸಾಲೆಗಳನ್ನ ಹಾಕೊಳ್ಳೋಣ. 1 ಚಮಚ ಆಗೋಷ್ಟು ಹಸಿಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು 1/4 ಚಮಚ ಆಗೋಷ್ಟು ಗರಂ ಮಸಾಲ ಕೂಡ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು 1/4 ಚಮಚ ಆಗೋಷ್ಟು ಮಿರ್ಚಿ ಮಸಾಲನ ಹಾಕೋತೀನಿ. ಹಾಗೆ ಒಂದು 1/4 ಚಮಚ ಆಗೋಷ್ಟು ಅರಿಶಿನ. ಇವಾಗ ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆಗಳದೆಲ್ಲ ಘಾಟ್ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಚೆನ್ನಾಗಿದೆಲ್ಲ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಸಿಪ್ಪೆ ತೆಕ್ಕೊಂಡು ಅದನ್ನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಈಗ ಹಾಕೋತಾ ಇದ್ದೀನಿ. ತುಂಬ ಸಿಪ್ಪೆ ತೆಗಿಬಾರ್ದು, ಸ್ವಲ್ಪ ಲೈಟಾಗಿ ಸಿಪ್ಪೆ ತೆಕ್ಕೊಂಡು ಅರ್ಧಂಬರ್ಧ ಪುಡಿ ಮಾಡ್ಕೋಬೇಕು. ತೀರ ನೈಸಾಗಿ ಪೌಡ್ರ್ ಥರ ಮಾಡಬಾರ್ದು, ಸ್ವಲ್ಪ ತರ್ತರಿಯಾಗಿ ಅದನ್ನು ಮಾಡ್ಕೋಬೇಕು. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 1/4 ಚಮಚ ಆಗೋಷ್ಟು ಉಪ್ಪು, ಇದಿಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡಿದ್ವಿ ಅಂತಂದರೆ ಕಡಲೆಕಾಯಿ ಬೀಜ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಆಫ್ ಮಾಡ್ಕೊಂಡು ಬಿಡಬೇಕು ತಕ್ಷಣ. ಇದೇನು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಈಗ ನೋಡ್ತಾ ಇರ್ಬೋದು, ಚೆನ್ನಾಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಫಿಂಗ್ ನೋಡಿ ರೆಡಿ ಆಗಿದೆ. ಈಗ ನಾವು ಹಾಗಲಕಾಯಿನ ಮೊದಲೇ ಉಪ್ಪೇನು ಹಚ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಚೆನ್ನಾಗಿ ತೊಳ್ಕೊಬೇಕು, ಇಲ್ಲಾಂದರೆ ಉಪ್ಪಾಗ್ಬಿಡುತ್ತೆ ಜಾಸ್ತಿ. ಕ್ಲೀನಾಗಿ ತೊಳ್ಕೊಂಡು ನಾವೇನು ಸ್ಟಫಿಂಗ್ ಮಾಡಿದ್ವಲ್ಲ ಅದನ್ನು ಒಳಗಡೆ ತುಂಬ್ಕೋತಾ ಇದ್ದೀನಿ ಅಷ್ಟಕ್ಕೂ. ಇವಾಗ ಈ ಥರ ನೀವು ಚಿಕ್ಕದ ಹಾಗಲಕಾಯಿ ನಿಮಗೆ ಸಿಕ್ಕಲಿಲ್ಲ ಅಂತಂದರೆ ದೊಡ್ಡ ಹಾಗಲಕಾಯಿನ ಈ ಥರ ಚಿಕ್ಕದಾಗಿ ನಾವು ಕಟ್ ಮಾಡಿಕೊಂಡು ಸಿಲಿಂಡರ್ ಶೇಪ್ನಲ್ಲಿ ಈ ಥರ ಒಳಗಡೆ ಸ್ಟಫಿಂಗ್ ಮಾಡಿಬಿಟ್ಟು ಕೂಡ ಮಾಡ್ಕೋಬೋದು. ಈ ಥರ ಚಿಕ್ಕ ಹಾಗಲಕಾಯಿನೇ ಬೇಕಂತೇನಿಲ್ಲ. ಈಗ ನೋಡಿ, ಮತ್ತು ಅದೇ ಪ್ಯಾನ್ಗೆ ಒಂದು 2 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನೀಗ ಒಂದೊಂದೇ ಜೋಡಿಸ್ಕೊತಾ ಇದ್ದೀನಿ ಕ್ಲೀನಾಗಿ. ಇವಾಗ ಇದನ್ನು ಎರಡೂ ಕಡೆ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗಲಕಾಯಿ ಎಲ್ಲ ಫುಲ್ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು 10-15 ನಿಮಿಷ ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಅದನ್ನೀಗ ಟರ್ನ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಕೆಳಗಡೆ ಎಷ್ಟು ಆಗಿದೆ. ಇವಾಗ ಅದನ್ನು ತಿರುಗಿಸ್ಕೊತಾ ಇದ್ದೀನಿ. ಅದೇ ಥರ ತಿರುಗಿಸ್ಕೊಂಡು ಮತ್ತೊಂದು 15 ನಿಮಿಷ ತಟ್ಟೆ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಇದೇ ಥರ ತಿರುಗಿಸ್ಕೊಂಡು ಎರಡೂ ಕಡೆನೂ ಫುಲ್ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಈಗ ನೋಡ್ತಾ ಇರ್ಬೋದು, ಹಾಗಲಕಾಯಿ ಕೂಡ ಎಲ್ಲ ಫುಲ್ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ಇದಾಗಿದೆ. ಈಗ ಇದಕ್ಕಿನ್ನ ಸ್ವಲ್ಪ ಸ್ಟಫಿಂಗ್ ಏನು ಉಳ್ಕೊಂಡಿತ್ತಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಥವಾ ಸ್ಟಫಿಂಗ್ ಏನು ಉಳಿದಿಲ್ಲ ಅಂತಂದರೆ ನೀವು ಹಿಂಗೂ ಕೂಡ ಸರ್ವ್ ಮಾಡ್ಕೋಬೋದು. ಉಳಿದಿದ್ದಿತ್ತು ಅಂದರೆ ಅದನ್ನು ಕೂಡ ಹಾಕ್ಕೊಂಡು ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ. ಈಗ ತುಂಬ ಡಿಫ್ರೆಂಟಾಗಿರುವಂಥ ಹಾಗಲಕಾಯಿ ಫ್ರೈ ರೆಡಿ ಆಯಿತು. ಇದು ಚಪಾತಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ, ಅಥವಾ ಅನ್ನ ಸಾರು ಜೊತೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ನಾವು ಮಾಡ್ಕೋಬೋದು. ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.